ಮೊದಲನೇ ಆ್ಯಕ್ಟಿವಿಟಿ ನಾನಿಲ್ಲಿ ಮೇಲ್ಗಡೆ ಆಲ್ರೆಡಿ ಕೊಟ್ಟಿದ್ದೀನಿ ಶೇಪ್ಸು. ಆ ಶೇಪ್ಸಿಗೆ ಯಾವ ಕಲರ್ ಕೊಟ್ಟಿದ್ದೀನಿ, ಆ ಶೇಪಿಗೆ ಯಾವ ಕಲರ್ ಇದೆ ಅದನ್ನೇ ಮಗು ನೋಡಿಬಿಟ್ಟು ಐಡೆಂಟಿಫೈ ಮಾಡಿ ಅದೇ ಕಲರ್ನ ಫಿಲ್ ಮಾಡಬೇಕು. ನಾನಿಲ್ಲಿ ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್ ಆ್ಯಂಡ್ ಸ್ಟಾರ್ ಯೂಸ್ ಮಾಡಿದ್ದೀನಿ. ಯಾವುದು ಶೇಪಿಗೆ ಯಾವ ಕಲರ್ ಇದೆ ಅದನ್ನು ನೋಡಿಬಿಟ್ಟು ಮಗು ಅದೇ ಶೇಪಿಗೆ ಅದೇ ಕಲರ್ನ ಫಿಲ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಆ್ಯಕ್ಟಿವಿಟಿ, ನಾನಿಲ್ಲಿ 3 ಸರ್ಕಲ್ ತೊಗೊಂಡಿದ್ದೀನಿ, ಅದಕ್ಕೆ 3 ಕಲರ್ಸ್ ಕೂಡ ಕೊಟ್ಟಿದ್ದೀನಿ. ಅದರೊಳಗಡೆ ಒಂದು +, 1 ಮತ್ತು 0 ಯೂಸ್ ಮಾಡಿದ್ದೀನಿ. ಯಾವ ಸರ್ಕಲ್, ಯಾವ ಕಲರ್ ಸರ್ಕಲಲ್ಲಿ ಏನು ನಾನು ಬರ್ತಿದ್ದೀನಿ ಅದನ್ನೇ ಮಗು ಕೂಡ ಬರೀಬೇಕು. ಇದರಿಂದ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ, ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಆ್ಯಕ್ಟಿವಿಟಿ, ನಾನಿಲ್ಲಿ P ಮತ್ತು ಸ್ಮಾಲ್ ಲೆಟರ್ D, ಯೂಶಲಿ ಮಕ್ಕಳಿಗೆ P, D, M, W ಆ್ಯಂಡ್ 6, 9 ನಂಬರ್ಸಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಮತ್ತು ಕಲರ್ ಐಡೆಂಟಿಫಿಕೇಷನ್ ಚೆನ್ನಾಗುತ್ತೆ. ಅದರದ್ದೇ ಇಂಪ್ರೂವೈಸೇಷನ್ ನೋಡಿದ್ರೆ ಇಲ್ಲಿ 4 ಲೆಟರ್ಸ್ ತೊಗೊಂಡಿದ್ದೀನಿ. ಸ್ಮಾಲ್ ಲೆಟರ್ D ಮತ್ತು P ಯೂಶಲಿ ಮಕ್ಕಳಿಗೆ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಕ್ಲಿಯರ್ ಆಗಲಿ ಅಂತಲೂ ಇದು ಯೂಸ್ ಆಗುತ್ತೆ. ಯಾವ ಲೆಟರ್ಗೆ ಯಾವ ನಂಬರು, ಆ ಲೆಟರ್ ಐಡೆಂಟಿಫಿಕೇಷನು, ಕಲರ್ ಐಡೆಂಟಿಫಿಕೇಷನು, ಆಮೇಲೆ ಥಿಂಕ್ ಮಾಡೋ ಕೆಪಾಸಿಟಿ ಬಿಲ್ಡ್ ಆಗುತ್ತೆ. ನಾನಿಲ್ಲಿ 4 ಆ್ಯಕ್ಟಿವಿಟೀಸ್ ಜೊತೆ ಬಂದಿದ್ದೀನಿ. ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಸಿಂಪಲ್ಲಾಗಿ ಪೇಪರ್ ಮತ್ತು ಕಲರ್ಸ್ನ ಯೂಸ್ ಮಾಡಿಕೊಂಡು ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡ್ಬೋದು. ಇದು ಯಾರ್ಯಾರು ಯೂಸ್ ಮಾಡಿದ್ದೀರಾ, ಎಷ್ಟು ಯೂಸ್ ಆಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಡಿಯೋ ಥ್ಯಾಂಕ್ ಯು ಆಲ್. ಇದೇ ರೀತಿ ಹೊಸ ವಿಡಿಯೋ ಜೊತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.